ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿ ಬಗ್ಗೆ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಅಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆದ ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತಿನ ವಿಷಯ ಲ್ಯಾಪ್ರೋಸ್ಕೋಪಿ. ಪ್ರಾರಂಭ ಅಲ್ಲಿಂದ ಮಾಡೋಣ. ಲ್ಯಾಪ್ರೋಸ್ಕೋಪಿ ಅಂದ್ರೇನು, ಅದರ ಬಗ್ಗೆ? ಲ್ಯಾಪ್ರೋಸ್ಕೋಪಿ ಅಂದರೆ ನೀವು ಟೆಲಿಸ್ಕೋಪಿ, ಓಕೆ, ಮೈಕ್ರೋಸ್ಕೋಪ್ ಎಲ್ಲ ಕೇಳಿರ್ಬೋದು. ಅದು ಬೇಸಿಕ್ಲಿ ನೀವು ಏನಾದರೂ ನೋಡಲಿಕ್ಕೆ ಅಂತ ಪರೀಕ್ಷೆ ಮಾಡೋದಂಥ ಯಂತ್ರಗಳು. ಸೊ ಲ್ಯಾಪ್ರೋಸ್ಕೋಪಿ ಅಂತಂದರೆ ಬೇಸಿಕ್ಲಿ ಹೊಟ್ಟೆ ಒಳಗಡೆ ನಾವು ನೋಡಲಿಕ್ಕೆ ಅಂತ ಚೆಕ್ ಮಾಡೋದು ಯಂತ್ರ ಯೂಸ್ ಮಾಡ್ತೀವಲ್ಲ, ಆ ಪ್ರೊಸೀಜರ್ಗೆ ನಾವು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಸರ್, ಲ್ಯಾಪ್ರೋಸ್ಕೋಪಿಯನ್ನು ಕೀ ಹೋಲ್ ಸರ್ಜರಿ ಅಂತಲೂ ಹೇಳ್ತಾರೆ. ಅದು ಯಾಕೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಇದು ಒಂದು ಎಕ್ಸಾಂಪಲ್ ಅಂತಂದರೆ, ಈ ರೂಮ್ ಒಳಗಡೆ ಏನಾದರೂ ಬರಬೇಕಂತಿದ್ರೆ ನಾವು ಯಾವತ್ತು ಡೋರ್ ಓಪನ್ ಮಾಡ್ಕೊಂಡು ಬರ್ತೀವಿ. ಇದು ಹೊಟ್ಟೆನೂ ಹಾಗೆ ನೋಡ್ಬೇಕಂದ್ರೆ ಒಳಗಡೆ ಹೊಟ್ಟೆ ಕೊಯ್ದು ನೋಡ್ತೀವಿ. ಬಟ್ ಕೀ ಹೋಲ್ ಸರ್ಜರಿ ಅಂದರೆ ನೀವು ಅದು ರೂಮಿಂದ ಡೋರ್ ಏನಿರುತ್ತಲ್ಲ, ಅದು ಕೀ ಏನಿರುತ್ತಲ್ಲ ಹೋಲು, ಅಲ್ಲಿಂದ ನೋಡಿ ನೀವು ಎಲ್ಲ ಮಾಡೋದು ಪ್ರೊಸೀಜರ್ಗೆ. ಅದಕ್ಕೆ ಇದನ್ನು ಕೀ ಹೋಲ್ ಸರ್ಜರಿ ಅಂತಲೂ ಕಾಮನ್ ಪೀಪಲ್ ಟರ್ಮ್ಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಓಪನ್ ಸರ್ಜರಿ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಇದರ ನಡುವಿನ ವ್ಯತ್ಯಾಸ, ಅದ್ರ ಬಗ್ಗೆ ತಿಳಿಸಿ. ಈಗ ನಾನು ಹೇಳಿದ ಪ್ರಕಾರ ಓಪನ್ ಅಂತಂದರೆ ಭಾಳಷ್ಟು ನೀವು ಕೇಳಿರ್ಬೋದು, ಹೊಟ್ಟೆ ಕೊಯ್ದು ಇದು ಮಾಡ್ತಾರೆ ಅಂತ. ಸೊ ಇನ್ವೇರಿಯಬ್ಲಿ ಸ್ವಲ್ಪ ದೊಡ್ಡ ಇನ್ಸಿಷನ್ ಕೊಡಬೇಕಾಗತ್ತೆ. ಕೀ ಹೋಲ್ ಆದತ್ತಂದ್ರೆ ಲ್ಯಾಪ್ರೋಸ್ಕೋಪಿ ಅಂದರೆ ಭಾಳ ಸಣ್ಣ ಸಣ್ಣ ಇನ್ಸಿಷನ್ನಿಂದನೇ ಆಪ್ರೇಷನ್ ಮಾಡೋದು. ಸೊ ಹಾಗಾಗಿ ಅದರಿಂದ ಏನಾಗುತ್ತೆ, ನಿಮಗೆ ಆಪ್ರೇಷನಿಂದ ಅಡ್ವಾಂಟೇಜಸ್ ಬಹಳಷ್ಟೇ ಇದೆ ಲ್ಯಾಪ್ರೋಸ್ಕೋಪಿ ಮಾಡೋದ್ರಿಂದ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿ. ಈ ಒಂದು ವಿಷಯದ ಕುರಿತು ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಅಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇವರು. ಸರ್, ಈಗ ಲ್ಯಾಪ್ರೋಸ್ಕೋಪಿ ಬಗ್ಗೆ ತಾವು ಇಷ್ಟೆಲ್ಲ ಹೇಳಿದ್ರಿ, ಇದರ ಬಳಕೆ, ಯೂಸಸ್ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಲ್ಯಾಪ್ರೋಸ್ಕೋಪಿ ಈಗ ಮುಂಚೆ ಟ್ರೆಡಿಷನಲ್ ಓಪನ್ ಸರ್ಜರಿ ಏನು ಮಾಡ್ತಿದ್ರಲ್ಲ, ಮೋಸ್ಟ್ ಆಫ್ ದ ಓಪನ್ ಸರ್ಜರೀಸಲ್ಲಿ ಈಗ ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್, ಈಗ ನಮ್ಮ ಗೈನಕಾಲಜಿ ಡಿಪಾರ್ಟ್ಮೆಂಟಲ್ಲಿ ನಾವು ಮುಂಚೆ ಹೊಟ್ಟೆ ಕೊಯ್ದೆ ಗರ್ಭಕೋಶ ತೆಗಿತಿದ್ವಿ, ಹೊಟ್ಟೆ ಕೊಯ್ದೆ ನಾವು ಅಂಡಾಶಯನ್ನು ತೆಗಿತಿದ್ವಿ, ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಆದರೆ ಹೊಟ್ಟೆ ಕೊಯ್ದೆ ಮಾಡ್ತಿದ್ವಿ. ಇವೆಲ್ಲ ಹೊಟ್ಟೆ ಕೊಯ್ಯೋದು ಬದಲಿ ನಾವು ಈಗ ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡ್ಬೋದು. ಸರ್ಜರಿ ಡಿಪಾರ್ಟ್ಮೆಂಟಲ್ಲೂ ಈಗ ಅಪೆಂಡಿಕ್ಸ್ ಆದರೆ ಪ್ರಾಬ್ಲಮ್ ಇತ್ತು, ಗ್ಯಾಲ್ಸ್ಟೋನ್ಸ್ ಪ್ರಾಬ್ಲಮ್ ಇತ್ತು, ಇದಕ್ಕೆಲ್ಲ ಲ್ಯಾಪ್ರೋಸ್ಕೋಪಿ ಮೂಲಕ ಇದು ಅಪೆಂಡಿಸೆಕ್ಟಮಿ ಮತ್ತು ಕೋಲೆಸಿಸ್ಟೆಕ್ಟಮಿ ಮಾಡ್ತಾರೆ ಈಗ. ಸೊ ಭಾಳ ಕಡೆ ಈಗ ಲ್ಯಾಪ್ರೋಸ್ಕೋಪಿ ಪ್ರೊಸೀಜರ್ಸ್ ಬರ್ತಾ ಇದೆ. ಇದೊಂದು ಅಡ್ವಾನ್ಸ್ ಸರ್ಜರಿ. ಸೊ ಬೇಸಿಕಲಿ ಅಡ್ವಾನ್ಸ್ ಟ್ರೈನಿಂಗ್ ತೊಗೊಂಡು ಅದರದ್ದು ಯಾರು ಮೊದಲು ರೆಗ್ಯುಲರ್ ಸರ್ಜನ್ಸ್ ಇದ್ದರು ಅವರೇ ಲ್ಯಾಪ್ರೋಸ್ಕೋಪಿ ಟ್ರೈನಿಂಗ್ ತೊಗೊಂಡು ಈ ಸರ್ಜರೀಸ್ ಎಲ್ಲ ಮಾಡ್ತಾರೆ. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಆರ್ ಬೋತ್ ಓಪನ್ಗೂ ರೆಡಿ ಇರ್ತಾರೆ, ಲ್ಯಾಪ್ರೋಸ್ಕೋಪಿನೂ ಮಾಡ್ತಾರೆ, ಎರಡೂ ಮಾಡ್ತಾರೆ. ಉತ್ತಮ. ಅಂಥ ಸಂದರ್ಭದಲ್ಲಿ ಸರ್, ಈಗ ತಾವು ಹೇಳಿದ್ರಿ ಈ ಎಲ್ಲ ರೋಗಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಳಸ್ತಾರೆ. ಗಾಲ್ ಸ್ಟೋನ್ಸ್, ಆಮೇಲೆ ಅಪೆಂಡಿಕ್ಟೈಟಿಸ್, ಅದರಲ್ಲಿ ಹೇಗೆ ಬಳಕೆ ಮಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಪ್ರೊಸೀಜರ್ ಸೇಮ್ ಇರುತ್ತೆ. ಹೊಟ್ಟೆ ಇದರಿಂದ ಏನಿರುತ್ತೆ, ನಾವು ಹೊಕ್ಕಳ ಜಾಗದಲ್ಲಿ ಅಲ್ಲೇ ಒಂದು 10 mm ಅಷ್ಟು, ಅಂದರೆ ಲಿಟ್ರಲಿ 1 ಸೆಂಟಿಮೀಟರ್ ಅಷ್ಟೇ ಒಂದು ಓಪನಿಂಗ್ ಮಾಡ್ತೀವಿ. ಓಪನಿಂಗ್ ಮಾಡಿ ಅಲ್ಲಿ ಗ್ಯಾಸ್ ತುಂಬಿಸಿ ಹೊಟ್ಟೆಯನ್ನು, ಅದರಿಂದ ನಾವು ಸ್ಕೋಪ್ ಹಾಕಿ ನೋಡ್ತೀವಿ ಫಸ್ಟು. ಸೊ ನೀವು ಯಾವ ಜಾಗ ನೋಡ್ತೀರಿ ಅದ್ರ ಪ್ರಕಾರ. ಸೊ ಅಪೆಂಡಿಕ್ಸ್ ನೋಡೋದಿತ್ತು ಅಂದರೆ ಅದರ ಇನ್ಸಿಷನ್ ಸೈಟ್ಸ್ ಬೇರೆ ಕಡೆ ಇರುತ್ತೆ. ಅದೇ ನಿಮ್ಗೆ ಗರ್ಭಕೋಶ ತೆಗಿಬೇಕಂದ್ರೆ ಅದು ಇನ್ಸಿಷನ್ ಸೈಟ್ಸ್ ಬೇರೆ ಇರುತ್ತೆ. ಸೊ ಈ ರೀತಿಯಿಂದ ಯಾವ ಜಾಗ ಬೇಕು ನಮಗೆ ಅಬ್ಡೋಮಿನಲ್ ಇದ್ದಿದ್ದು ಆರ್ಗನ್ಸ್ ಎಲ್ಲ ನಾವು ಆಪರೇಷನ್ ಮಾಡ್ಬೋದು ಲ್ಯಾಪ್ರೋಸ್ಕೋಪಿ. ಸರ್, ಈಗ ಮಹಿಳೆಯರ ಆರೋಗ್ಯದಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪಾತ್ರ ತಿಳಿಸ್ಬೋದಾ? ನಾನು ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ತೊಂದರೆ ಆಗಿ, ಗಡ್ಡೆ ಆಗಿ, ಇಲ್ಲಾಂದರೆ ಒಳಗಡೆಯಿಂದ ದಪ್ಪ ಇರೋದರಿಂದ ಬ್ಲೀಡಿಂಗ್ ಜಾಸ್ತಿ ಆಗೋದು ಅವರಿಗೆ ಮೆನ್ಸಸ್ ಟೈಮಲ್ಲಿ, ಈ ಥರ ತೊಂದರೆಗಳಲ್ಲಿ ಇರುವಾಗ ಅವ್ರಿಗೆ ಒಂದೊಂದು ಟೈಮ್ ಆಪ್ರೇಷನ್ ಅಂತ ಹೇಳ್ತೀವಿ, ಗರ್ಭಕೋಶ ತೆಗೆಯೋದು. ಮುಂಚೆ ಎಲ್ಲ ನಾವು ಕೊಯ್ದು ಮಾಡ್ತಿದ್ವಿ, ಈಗ ಲ್ಯಾಪ್ರೋಸ್ಕೋಪಿಯಿಂದಾನೇ ಗರ್ಭಕೋಶನೂ ತೆಗಿಬೋದು. ಸೇಮ್ ವೇ ಅಂಡಾಶಯದಲ್ಲಿ ಸಿಸ್ಟ್ ಆಗೋದು, ಒಂದೊಂದು ಟೈಮ್ ಸಿಂಪಲ್ ಸಿಸ್ಟ್ ಇರುತ್ತೆ, ಹೆಮೊರಜಿಕ್ ಸಿಸ್ಟ್ ಇರುತ್ತೆ, ಇಲ್ಲಾಂದರೆ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಇರುತ್ತೆ. ಈ ಥರ ತೊಂದರೆ ಇರೋದ್ರಿಂದ ದೊಡ್ಡ ಹೊಟ್ಟೆ ಕೊಯ್ಯೋದು ಬದಲಿ ಸೀದಾ ಸಣ್ಣದಿದ್ರ ಆಪ್ರೇಷನಲ್ಲೇ ಅದನ್ನು ಅಂಡಾಶಯನೂ ತೆಗೆದು ಟೆಸ್ಟಿಗಂತ ಕಳಿಸ್ಬೋದು. ಈಗ ಭಾಳಷ್ಟು ಪೇಷಂಟ್ಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸು ಇರುತ್ತೆ. ಸೊ ಇನ್ಫರ್ಟಿಲಿಟಿ ಯಾಕೆ ಆಗ್ತಾ ಇದೆ, ಬಂಜತನ ಯಾಕಿದೆ, ಹೆಣ್ಮಕ್ಳಲ್ಲಿ ಏನೇನು ತೊಂದರೆ ಇರ್ಬೋದು, ಗರ್ಭಕೋಶದಲ್ಲಿ ತೊಂದರೆ ಇರ್ಬೋದು, ಟ್ಯೂಬಲ್ಲಿ ಇರ್ಬೋದು, ಇಲ್ಲಾಂದ್ರೆ ಅಂಡಾಶಯದಲ್ಲಿ ಇರ್ಬೋದು. ಇದೆಲ್ಲ ಮುಖಾಂತರ ನಾವು ಸ್ಕ್ಯಾನಿಂಗಲ್ಲೂ ಗೊತ್ತಾಗುತ್ತೆ. ಬಟ್ ಬೆಸ್ಟ್ ಅಂದರೆ ಲ್ಯಾಪ್ರೋಸ್ಕೋಪಿ ಮಾಡೋದ್ರಿಂದ ಭಾಳಷ್ಟು ತೊಂದರೆಗಳನ್ನು ನಾವು ಕಂಡು ಹಿಡಿಬೋದು. ಸರ್, ಅಂಥ ಸಂದರ್ಭದಲ್ಲಿ ಪ್ರೊಸೀಜರ್ ಅಥವಾ ಶಸ್ತ್ರಕ್ರಿಯೆ ವಿಧಾನದ ಬಗ್ಗೆ ತಿಳ್ಕೊಬೋದಾ ಈ ಒಂದು ವಿಷಯ?
ಅದು ಕುರಿತು? ಯೂಶಲಿ ಏನು ಮಾಡ್ತೀವಿ ನಾವು ಸರ್ಜರಿ ಮಾಡೋದಿತ್ತಂದರೆ ನಾನು ಹೇಳಿದ ಪ್ರಕಾರ ಸಣ್ಣ ಇನ್ಸಿಷನ್ಸ್ ಇರುತ್ತೆ. ಅದು ಹೊಕ್ಕಳ ಜಾಗದಲ್ಲೇ ನಾವು ಒಂದು ಇನ್ಸಿಷನ್ ಅಂದರೆ ದೊಡ್ಡದಂದರೆ 10 mm 1 centimeter ಅಷ್ಟು ಇನ್ಸಿಷನ್ ತೊಗೊಂಡು ಅಲ್ಲೇ ನಾವು ಸ್ಕೋಪ್ ಹಾಕಿ ಒಳಗಡೆ ನೋಡ್ತೀವಿ ಫಸ್ಟು. ಅದರ ಆದಮೇಲೆ ನಾವು ಇನ್ನೆರಡು ಸಣ್ಣದು ಹೋಲ್ ಇನ್ಸಿಷನ್ಸ್ ಲೆಸ್ ದೆನ್ 5 mm ಇನ್ಸಿಷನ್ಸ್, ಅಷ್ಟು ಸಣ್ಣದು ಇನ್ಸಿಷನ್ಸಿಂದ ನಾವು ಓಪನ್ ಮಾಡಿ ನಮ್ಮದು ಇನ್ಸ್ಟ್ರೂಮೆಂಟ್ಸನ್ನು ಹಾಕ್ತೀವಿ. ಸೊ ಮಿನಿಮಮ್ 2 ಇನ್ಸ್ಟ್ರೂಮೆಂಟ್ಸ್ ಆದರೂ ಹೋಗಬೇಕು. ನಮ್ಮ ಕೈ ಕೆಲಸ ಏನು ಮಾಡುತ್ತೆ ಸರ್ಜರಿಯಲ್ಲಿ ಹೊಟ್ಟೆ ಕೊಯ್ದಾಗ ಸೇಮ್ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆ ಲ್ಯಾಪ್ರೋಸ್ಕೋಪಿನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಈ ಯಾವುದೇ ತೊಂದರೆ ಇದ್ದರೆ, ಗರ್ಭಕೋಶ ತೊಂದರೆ ಇದೆಲ್ಲ ಅಂಡಾಶಯಂದಿತ್ತು ಅಂದರೆ ಅದರದ್ದು ಆಪ್ರೇಷನ್ ಮಾಡ್ತೀವಿ. ಮೇಜರ್ ಸರ್ಜರಿ ಏನೋ ಇದ್ದರೆ ಗರ್ಭಕೋಶ ತೆಗೆಯೋದಿದ್ದಾಗ ಅವಾಗ ಇನ್ನೊಂದು ಎಕ್ಸ್ಟ್ರಾ ಒಂದು ಹಾಕಬೇಕಾಗತ್ತೆ ಇನ್ನೊಂದು ಸೈಡು. ಸೊ ದ್ಯಾಟ್ ಅದರಿಂದ ನಾವು, ಯಾಕಂದರೆ ಅನ್ನನಾಳಗಳು ಇರ್ತವೆ ಒಳಗಡೆ, ಸೊ ಅದನ್ನೆಲ್ಲ ಪುಷ್ ಮಾಡಬೇಕು. ಪುಷ್ ಮಾಡಿ ಆಮೇಲೆ ಆಪ್ರೇಷನ್ ಮಾಡಬೇಕು. ಈ ಥರ ಏನಾದರೂ ಕ್ಲೀನ್ ಮಾಡೋದಿತ್ತು ಅಂದರೆ ಅವನಕ್ಕೆಲ್ಲ ಒಂದು ಹೋಲ್ ಸಪ್ರೇಟಾಗಿ ಮಾಡ್ತೀವಿ. ಸೊ ಅಟ್ಲೀಸ್ಟ್ 3 to 4 ಹೋಲ್ ಮಿನಿಮಮ್ ಹಾಕ್ತೀವಿ ಅವತ್ತು. ಸ್ನೇಹಿತರೆ, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿ ಸರ್ಜರಿ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಅಂಡ್ ಗೈನಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆದ ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು. ಸರಿಗ ಆಪರೇಷನ್ ಸರ್ಜರಿ ಅಂತ ಹೇಳಿದ ತಕ್ಷಣ ನೋವಿನ ಬಗ್ಗೆ ವಿಚಾರ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ವೇಳೆ ಜನರಲ್ ಅನಸ್ತೇಶಿಯಾ ಅವಶ್ಯಕತೆ ಇದೆಯಾ? ಅದರ ಬಗ್ಗೆ ಸ್ವಲ್ಪ ತಿಳಿಸು. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ ಜನರಲ್ ಅನಸ್ತೇಸಿಯಾನೇ ಯೂಸ್ ಮಾಡ್ತಾರೆ. ಸ್ಪೈನಲ್ ಯೂಸ್ ಮಾಡೋದು ಬಹಳ ಕಮ್ಮಿ. ಶಾರ್ಟ್ ಪ್ರೊಸೀಜರ್ ಇದ್ರಷ್ಟೇ ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ಸ್ಪೈನಲ್ ಅನಸ್ತೇಸಿಯಾ ಯೂಸ್ ಮಾಡ್ತೀವಿ. ಅಂದರೆ ಈಗ ಮಕ್ಕಳು ಬೇಡ ಅಂತ ಆಪ್ರೇಷನ್ ಮಾಡಿಸ್ಕೊಳ್ಳೋದಿತ್ತು, ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್, ಈ ಶಾರ್ಟ್ ಪ್ರೊಸೀಜರ್ ಹಾರ್ಡ್ಲಿ ಲೆಸ್ ದ್ಯಾನ್ 10 to 15 minutes, ನಾಟ್ ಮೋರ್ ದ್ಯಾನ್ ದ್ಯಾಟ್. ಸೊ ಈ ಪ್ರೊಸೀಜರಿಗೆ ನಾವು ಯೂಶಲಿ ಸ್ಪೈನಲ್ ಕೊಟ್ಟರು ಏನೂ ತೊಂದರೆ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಸರ್ಜರಿ ಲೈಕ್ ಓವರಿಯನ್ ಸಿಸ್ಟ್ ಇಲ್ಲಾಂದರೆ ಗರ್ಭಕೋಶ ತೆಗೆಯೋದಿತ್ತು, ಇಂಥ ಕಂಡೀಷನಲ್ಲಿ ಯಾವತ್ತೂ ನಾವು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರೋದರಿಂದ ಜನರಲ್ ಅನಸ್ತೇಸಿಯಾ ಕೊಡ್ತೀವಿ. ಇದರಿಂದ ಪೇಷಂಟಿಗೆ ಅರಿವು ಇರೋದಿಲ್ಲ. ಸೊ ಆಪ್ರೇಷನ್ ಮಾಡೋ ಟೈಮಲ್ಲಿ ಸ್ವಲ್ಪ ಪೊಸಿಷನಲ್ ಚೇಂಜಸ್ ಮಾಡಬೇಕಾಗತ್ತೆ, ನಾವು ಆಪ್ರೇಷನ್ ಮಾಡಲಿಕ್ಕೆ ತೊಂದರೆ ಆಗಬಾರ್ದು ಅಂತ. ಸೊ ಅದಕ್ಕೆ ನಾವು GA ಯಾವತ್ತು ಪ್ರಿಫರ್ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ನಾವು ಮಾತನಾಡಿದ್ವಿ, ಪ್ರೊಸೀಜರ್ ಬಗ್ಗೆನೂ ಮಾತನಾಡಿದ್ವಿ. ಸಮಯದ ಬಗ್ಗೆ ಎಷ್ಟು ಸಮಯ ತಗುತ್ತೆ ಅದ್ರ ಬಗ್ಗೆ ಮಾತನಾಡಲಿಲ್ಲ, ಅದ್ರ ಬಗ್ಗೆ ಸ್ವಲ್ಪ. ಸಮಯ ಇಟ್ ಡಿಪೆಂಡ್ಸ್ ಆನ್ ಸರ್ಜರಿ, ಯಾವ ಥರ ಸರ್ಜರಿ ಮಾಡ್ತಾ ಇದ್ದೀವಿ. ನಾ ಹೇಳಿದ ಪ್ರಕಾರ ಈಗ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂದರೆ ಬರೀ ಒಳಗಡೆ ನೋಡಿ ಹೋಗೋದಿತ್ತು ಅಂತಂದರೆ 10 to 15 ನಿಮಿಷದಲ್ಲೇ ಮುಗಿಯುತ್ತೆ. ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನು ಅಷ್ಟೇ 15 ನಿಮಿಷ, ಯಾಕಂದರೆ ಟ್ಯೂಬನ್ನು 2 ಬ್ಯಾಂಡನ್ನು ಇಲ್ಲ ಕ್ಲಿಪ್ಪನ್ನು ಹಾಕಿ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ಪ್ರೊಸೀಜರ್ ಟೈಮ್ ಈಸ್ ವೆರಿ ಶಾರ್ಟ್ ಆ್ಯಂಡ್ ವಿತ್ ಎಕ್ಸ್ಪೀರಿಯನ್ಸ್ ಚಲೋ ಸರ್ಜನ್ಸ್ ಇದ್ದರೆ ಲ್ಯಾಪ್ರೋಸ್ಕೋಪಿಕ್ ಓವರಿಯನ್ ಸಿಸ್ಟೆಕ್ಟಮಿ ಇಲ್ಲಾಂದರೆ ಹಿಸ್ಟೆಕ್ಟಮಿ ಎಲ್ಲ ಒಂದೇ ತಾಸಲ್ಲೂ ಕಂಪ್ಲೀಟ್ ಆಗುತ್ತೆ. ಸೊ ಮೊದಲಿನ ಥರ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಜಾಸ್ತಿ ಅಂತ ಏನಿಲ್ಲ, ಸ್ಕಿಲ್ಸ್ ಮೇಲೆ ಇರುತ್ತೆ. ಸೊ ಸರ್ಜನ್ ಚಲೋ ಇದ್ದರೆ ಜಲ್ದಿನೂ ಆಗುತ್ತೆ. ಲ್ಯಾಪ್ರೋಸ್ಕೋಪಿ ಸರ್ಜರಿ ಲಾಭಗಳು ಆಮೇಲೆ ಅಪಾಯಗಳು, ಪ್ರಾರಂಭ ಲಾಭದಿಂದ ಮಾಡೋಣ. ಮೊದಲನೇದಾಗಿ ಲಾಭಗಳು. ಲ್ಯಾಪ್ರೋಸ್ಕೋಪಿ ನಾನು ಹೇಳಿದ ಪ್ರಕಾರ ಸಣ್ಣದು ಇನ್ಸಿಷನ್ ಮಾಡ್ತೀವಿ. ಸೊ ಕೊಯ್ಯೋದು ಕಮ್ಮಿ ಇರುತ್ತೆ, ಕೊಯ್ದ್ರೆ ಆಟೋಮೆಟಿಕ್ಲಿ ಬ್ಲೀಡಿಂಗು ಕಮ್ಮಿ ಇರುತ್ತೆ ಆಪ್ರೇಷನ್ ಟೈಮಲ್ಲಿ. ಸೊ ಆಪ್ರೇಷನ್ ಆದಮೇಲೂ ನೋವು ಏನಿರುತ್ತೆ ಅದು ಕಮ್ಮಿ ಇರುತ್ತೆ, ಯಾಕಂದರೆ ಕಟ್ ಮಾಡಿದ್ದು ಟಿಶ್ಯೂಸು ಭಾಳ ಕಮ್ಮಿ. ಸೊ ಇನ್ವೇರಿಯಬ್ಲಿ ಪೇನು ಕಮ್ಮಿ ಇರುತ್ತೆ. ಸಣ್ಣ ಆಪ್ರೇಷನ್ ಮಾಡೋದ್ರಿಂದ ಏನಾಗುತ್ತೆ, ಬ್ಲೀಡಿಂಗ್ ಆಗೋ ಚಾನ್ಸಸ್ಸು ಕಮ್ಮಿ ಇದೆ. ನಾನು ಹೇಳಿದ ಪ್ರಕಾರ ಲ್ಯಾಪ್ರೋಸ್ಕೋಪಿ ಅಂದರೆ ನಾವು ನೋಡ್ತೀವಿ. ಹೇಗೆ ನೋಡ್ತೀವಿ? ವಿಡಿಯೋ ಇದರಿಂದ ನೋಡ್ತೀವಿ ಮಾನಿಟ್ರ್ ಮೇಲೆ. ಸೊ ಈ TV ಮಾನಿಟ್ರ್ ಯಾವತ್ತು ಮ್ಯಾಗ್ನಿಫೈಡ್ ವ್ಯೂ ಇರುತ್ತೆ. ಸೊ ನಮಗೆ ಕಾಂಪ್ಲಿಕೇಶನ್ ರೇಟ್ ಕಂಪೇರ್ಡ್ ಟು ಓಪನ್ ಈಸ್ ವೆರಿ ಲೆಸ್, ಬಿಕಾಸ್ ನಮಗೆಲ್ಲ ಕ್ಲಿಯರಾಗಿ ಕಾಣ್ತಾ ಇರುತ್ತೆ. ನಿಮಗೆ ನಾರ್ಮಲ್ ದೃಷ್ಟಿ ಏನಿರುತ್ತೆ ಅದರಿಂದ 3 to 4 ಪಟ್ಟು ಜಾಸ್ತಿ ದೊಡ್ಡದು ಕಾಣ್ತಿರುತ್ತೆ. ಸೊ ದೊಡ್ಡದು ಕಾಣೋದ್ರಿಂದ ರಿಸ್ಕ್ ಭಾಳ ಕಮ್ಮಿ ಇರುತ್ತೆ. ಮತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ನಿಮ್ಗೆ ಆಟೋಮೆಟಿಕ್ಲಿ ಅದು ಕಟಿಂಗ್ ಏನು ಮಾಡ್ತಿರ್ತೀವಲ್ಲ ಅದೆಲ್ಲ ಭಾರಿ ಕ್ಲಾರಿಟಿ ಇರುತ್ತೆ ಅದರಿಂದ. ಸೊ ರಿಸ್ಕ್ ಆಫ್ ಕಾಂಪ್ಲಿಕೇಶನ್ಸ್ ಆರ್ ವೆರಿ ಲೆಸ್ ವಿತ್ ಲ್ಯಾಪ್ರೋಸ್ಕೋಪಿ. ಆಟೋಮೆಟಿಕ್ಲಿ ನೀವು ಸಣ್ಣ ಹೀಲಿಂಗ್ ಇನ್ಸಿಷನ್ ಇತ್ತು ಅಂದರೆ ಹೀಲಿಂಗು ಫಾಸ್ಟ್ ಇರುತ್ತೆ. ಸೊ ಆಟೋಮೆಟಿಕ್ಲಿ ಪೇಷಂಟು ಭಾಳ ದಿನ ಇರಬೇಕಾಗಿಲ್ಲ. ಮೊದಲೆಲ್ಲ ಓಪನ್ ಮಾಡಿದ್ರೆ 4-5 ದಿನ ಆದರೂ ಪೇಷಂಟು ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ. ಬಟ್ ಲ್ಯಾಪ್ರೋಸ್ಕೋಪಿಯಿಂದ ಅದೇ ಅಡ್ವಾಂಟೇಜ್. ಸ್ವಲ್ಪ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿಯಲ್ಲಿ ಅದೇ ದಿನ ಆಪ್ರೇಷನ್ ಮಾಡಿದ ಬೆಳಗ್ಗೆನೆ ಸಾಯಂಕಾಲ ಎಲ್ಲ ಆರಾಮಿತ್ತು ಅಂದರೆ ಅವ್ರು ಡಿಸ್ಚಾರ್ಜ್ ಮಾಡ್ಬೋದು. ಓವರಿಯನ್ ಸಿಸ್ಟ್ ಎಲ್ಲ ಇದ್ದರೆ ನೆಕ್ಸ್ಟ್ ಡೇ ವಿತಿನ್ 2 days ಡಿಸ್ಚಾರ್ಜ್ ಆಗ್ತಾರೆ. ಹಿಸ್ಟೆಕ್ಟಮಿ ಆ ಥರ ಏನಾದರೂ ದೊಡ್ಡ ಆಪ್ರೇಷನ್ ಇದ್ದರೆ ಅಷ್ಟೇ ಒಂದು 48 to 72 hours, ಅಂದರೆ 3 ದಿವಸ ಮಟ್ಟ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇಲ್ಲ. ಅಲ್ಲಿ ಒಂದು ಪ್ರಶ್ನೆ ಏನಂದರೆ, ಯಾವುದೇ ಪೇಷಂಟ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ಕೋಬೋದಾ? ಲ್ಯಾಪ್ರೋಸ್ಕೋಪಿ ಈಗ ಬಹಳ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ವಿತ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ, ನಮ್ಮದು ಕ್ಯಾಮ್ರಾ ಆಗಲಿ ಮಾನಿಟರ್ ಆಗಲಿ
ಯಾಕಂದರೆ ಎಲ್ಲ ನಾವು ಇನ್ಸ್ಟ್ರೂಮೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗೋದರಿಂದ ಈಗ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಸರ್ಜರೀಸ್ ವಿ ಕ್ಯಾನ್ ಡೂ ಬೈ ಲ್ಯಾಪ್ರೋಸ್ಕೋಪಿ, ಬಟ್ ನಾಟ್ ಆಲ್ ಸರ್ಜರೀಸ್. ಈಗ ಸ್ವಲ್ಪ ಒಂದು ಹೊಟ್ಟೆಯಲ್ಲಿ ಭಾಳ ದೊಡ್ಡ ಗಡ್ಡೆ ಇತ್ತು, ಅದನ್ನು ಗಡ್ಡೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ ಜಾಗ ಬೇಕು ಫಸ್ಟ್ ಲ್ಯಾಪ್ರೋಸ್ಕೋಪ್ ಇನ್ಸ್ಟ್ರೂಮೆಂಟ್ಸನ್ನು ಹಾಕ್ಲಿಕ್ಕೆ ಒಳಗಡೆ. ಸೊ ಆ ಥರ ದೊಡ್ಡ ಸೈಜಿಂದ ಇತ್ತು ಅಂತಂದರೆ ನಮಗೆ ಮಾಡೋದು ಆಪ್ರೇಷನ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾಟ್ ಆಲ್ 90% ಆಫ್ ದ ಕೇಸಸ್ ಕ್ಯಾನ್ ಬಿ ಡನ್ ಬೈ ಲ್ಯಾಪ್ರೋಸ್ಕೋಪಿ, ಬಟ್ ದೆರ್ ವಿಲ್ ಬಿ 10% ಅದರಲ್ಲಿ ನಾವು ಓಪನೇ ಮಾಡಬೇಕಾಗತ್ತೆ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ಸರ್ಜರಿಯ ನಂತರ ಒಬ್ಬ ವ್ಯಕ್ತಿ ತಮ್ಮ ಚಟುವಟಿಕೆಗಳನ್ನು ಯಾವಾಗ ಪ್ರಾರಂಭ ಮಾಡ್ಬೋದು, ರೆಸ್ಟ್ ತಗೊಳ್ಳಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳಿದ ಪ್ರಕಾರ ಲ್ಯಾಪ್ರೋಸ್ಕೋಪಿಯಿಂದ ಅದೇ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಮೇನ್ ಅಂತಂದರೆ ಪೇಷಂಟ್ ರಿಕವರಿ ವೆರಿ ಕ್ವಿಕ್, ಬಿಕಾಸ್ ಸ್ಮಾಲ್ ಇನ್ಸಿಷನ್ ಜಲ್ದಿ ರಿಕವರ್ ಆಗುತ್ತೆ, ಅವ್ರಿಗೂ ಪೇನು ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಭಾಳಷ್ಟು ಪೇಷಂಟು 24 to 48 ತಾಸಲ್ಲೇ ಡಿಸ್ಚಾರ್ಜ್ ಮಾಡ್ಬೋದು ಸಣ್ಣ ಆಪ್ರೇಷನ್ ಇತ್ತಂತಂದರೆ. ಸೊ ಹಾಗಾಗಿ ಅವರು ಮನೆಗೆ ನಾರ್ಮಲ್ ಆ್ಯಕ್ಟಿವಿಟೀಸ್ ರೆಗ್ಯುಲರ್ ಅವ್ರು ವಾಕಿಂಗು ಅದೆಲ್ಲ ಸ್ಟಾರ್ಟು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಯಾವ್ದಾದ್ರು ಮುನ್ನೆಚ್ಚರಿಕೆಗಳು, ಪ್ರಿಕಾಷನ್, ಕಾಳಜಿ ಏನಾದ್ರು ವಹಿಸಬೇಕು, ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಅಂತಂದರೆ ಆಪ್ರೇಷನ್ ಆದಮೇಲೆ, ಯಾಕಂದರೆ ನಾವು GI ಯೂಸ್ ಮಾಡಿರ್ತೀವಿ, ಸ್ವಲ್ಪ ಹೊಟ್ಟೆಯಲ್ಲಿ ಏನು ಅನ್ನನಾಳನ ಚಲನೆ ಇರುತ್ತೆ, ಒಂದೊಂದು ಟೈಮು ಸ್ಲೋ ಆಗಿರುತ್ತೆ. ಸೊ ಹಾಗಾಗಿ ನಾವು ಯಾವತ್ತೂ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಯಾವತ್ತು ಅನ್ನನಾಳದ ಚಲನೆ ಚೆಕ್ ಮಾಡಿ ನೋಡ್ತೀವಿ. ಅದು ಸರಿ ಇತ್ತು ಅಂತಂದರೆ ಅವ್ರಿಗೆ ನೀರು ಇಲ್ಲಾಂದ್ರೆ ಕಾಫಿ, ಚಹಾ ಈ ಥರ ಲಿಕ್ವಿಡ್ ಡಯಟಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮೊದಲನೇ ದಿವಸ ಆಪ್ರೇಷನ್ ದಿನ. ಅದೇ 2ನೇ ದಿವಸದಿಂದ ಅವರಿಗೆ ಮೆತ್ತಗಿದ್ದೆಲ್ಲ ಶುರು ಮಾಡ್ಬೋದು. ಸೊ ಈ ಥರ ಅವ್ರಿಗೆ ಜಲ್ದಿ ಊಟ ಮತ್ತು ಸ್ಟಾರ್ಟ್ ಮಾಡ್ಬೋದು, ಈ ಥರ ತೊಂದರೆ ಇರೋದಿಲ್ಲ. ಬಟ್ ಇನ್ನೊಂದು ಏನಂತಂತಂದರೆ ನೋವು ಕಮ್ಮಿ ಇರುತ್ತೆ ಪೇಷಂಟಿಗೆ. ಸೊ ಹಾಗಾಗಿ ಪೇನ್ ಕಿಲ್ಲರ್ಸ್ ಕೊಡೋದರಿಂದ ಭಾಳ ಜನಕ್ಕೆ ಅದರಿಂದನೇ ಕಮ್ಮಿ ಇರುತ್ತೆ. 2-3 ದಿನ ಅಷ್ಟೇ ಸಾಕು, 3 ದಿನದಲ್ಲೇ ಅವರಿಗೆ ಪೇನ್ ಕಿಲ್ಲರಿಂದ ಕಮ್ಮಿ ಆಗುತ್ತೆ ಅವ್ರಿಗೆ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು ಕೊಡ್ತಾ ಇದ್ದಾರೆ. ಸರ್, ಈಗ ಯಾವ್ದಾದ್ರು ವಾರ್ನಿಂಗ್ ಸೈನ್ಸ್ ಬಗ್ಗೆ ಮಾತನಾಡೋಣ. ಒಬ್ಬ ವ್ಯಕ್ತಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಒಳಗೆ ಹೋಗಿ ತದನಂತರ ಏನಾದರೂ ವಾರ್ನಿಂಗ್ ಸೈನ್ಸ್ ಅವರಲ್ಲಿ ಕಂಡು ಬಂದರೆ ಅದು ಯಾವುವು, ಅದ್ರ ಬಗ್ಗೆ ತಿಳಿಸಿ. ನಾನು ಹೇಳಿದ ಪ್ರಕಾರ ಪೇಷಂಟ್ಗೆ ನಾವು ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ವಾರ್ನಿಂಗ್ ಸೈನ್ಸ್ ಯಾವತ್ತೇ ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರಿಗೆ. ಅಂದರೆ ಈ ಥರ ಏನಾದರೂ ತೊಂದರೆಗಳು ಶುರು ಆದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೇಕಾಗತ್ತೆ. ಅವ್ರಿಗೆ ಏನಾದರೂ ಹೊಟ್ಟೆ ಉಬ್ಲಿಕ್ಕೆ ಹತ್ರ ಒಂದೇ ಸಲ, ಯಾಕಂದರೆ ಹೊಟ್ಟೆ ಚಲನೆ ಶುರು ಆಗಬೇಕು ಅಂತ ಹೇಳ್ತೀನಿ, ಬಟ್ ಸ್ವಲ್ಪ ಜನಕ್ಕೆ ಏನಾದರೂ ಹೊಟ್ಟೆ ಚಲನೆ ಸ್ಲೋ ಇತ್ತು ಶುರು ಆಗಲಿಕ್ಕೆ, ಅವರು ಮನೆಗೆ ಹೋದ್ಮೇಲೆ ಒಂದೇ ಸಲ ಜಾಸ್ತಿ ತಿನ್ಲಿಕ್ಕೆ ಶುರು ಮಾಡಿದರು, ಆ ಥರ ಏನಾದರೂ ಹೊಟ್ಟೆ ಉಬ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಉಲ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಥರ ಏನೋ ತೊಂದರೆ ಇಮಿಡಿಯೇಟಾಗಿ ಬಂದು ತೋರಿಸ್ಬೇಕು. ಒಂದೊಂದು ಟೈಮ್ ಆಪ್ರೇಷನ್ ನಾವು ಏನು ಮಾಡಿರ್ತೀವಿ ಲ್ಯಾಪ್ರೋಸ್ಕೋಪಿ ಹಿಸ್ಟೆಕ್ಟಮಿ, ಅದು ನಾವು ಸ್ಟಿಚ್ಚೆಲ್ಲ ಹಾಕಿರ್ತೀವಿ. ಸ್ಟಿಚ್ ಹಾಕಿದ ಮೇಲೂ ಮತ್ತು ಕೆಳಗಡೆನ ಜಾಗದಲ್ಲಿ ಒಂದೊಂದು ಟೈಮ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಏನಾದರೂ ಬ್ಲೀಡಿಂಗ್ ಇಮಿಡಿಯೇಟ್ಲಿ ಜಾಸ್ತಿ ಆದರೆ ಇಮಿಡಿಯೇಟಾಗಿ ಬಂದು ತೋರಿಸ್ಬೇಕು ಅಂತ. ಒಂದೊಂದು ಟೈಮ್ ಒಳಗಡೆನೆ, ಯಾಕಂದರೆ ನಾವು ಎಲ್ಲ ಕರೆಂಟಿಂದ ಯೂಸ್ ಮಾಡಿ ಎಲ್ಲ ಟಿಶ್ಯೂಸನ್ನೆಲ್ಲ ಕಟ್ ಮಾಡ್ತೀವಿ. ಸೊ ಒಳಗಡೆ ಏನಾದರೂ ಒಂದೊಂದು ಟೈಮು ಅದು ಕರೆಂಟಿಂದ ಯೂಸ್ ಮಾಡೋದ್ರಿಂದ ಓಪನ್ ಅಪ್ ಆಗುತ್ತೆ. ಯಾಕಂದರೆ ಒಂದೊಂದು ಟೈಮ್ BP ಜಾಸ್ತಿ ಆಯಿತು ಅಂದರೆ ಆ ವೆಸಲ್ಸ್ ಎಲ್ಲ ಓಪನ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಆದರೆ ಏನಾದರೂ ಒಂದೇ ಸಲ ಬ್ಲೀಡಿಂಗ್ ಆಗಿ ಪೇಷಂಟಿಗೆ ಒಂದೇ ಸಲ ಚಕ್ರ ಬರೋದು, ಚಕ್ರ ತಂದು ಬಿದ್ದಬಿಡೋದು, ಆ ಥರ ಎಲ್ಲ ತೊಂದರೆ ಇರುತ್ತೆ. ವಿಪ್ಲ ಕಮ್ಮಿ ಲ್ಯಾಪ್ರೋಸ್ಕೋಪಿಯಲ್ಲಿ. ಬಟ್ ವಿಪರೀತ ಏನೋ ಹೊಟ್ಟೆ ನೋವು ಶುರು ಆಯಿತು ಅಂತಂದರೆ ಇಮಿಡಿಯೇಟ್ಲಿ ನಾವು ಯಾವತ್ತು ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೇಕು. ಅವಾಗ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ಬೇರೆ ಏನಾದರೂ ಕಾಂಪ್ಲಿಕೇಶನ್ ಆಗಿದೆ ಅಂತ ಚೆಕ್ ಮಾಡಬೇಕು. ಸೊ ಈ ಥರ ಕಾಂಪ್ಲಿಕೇಶನ್ ಓಪನಲ್ಲೂ ಇರುತ್ತೆ, ಲ್ಯಾಪ್ರೋಸ್ಕೋಪಿಯಲ್ಲಿ ಇರುತ್ತೆ. ಬಟ್ ಲ್ಯಾಪ್ರೋಸ್ಕೋಪಿಯಲ್ಲಿ ಬಹಳ ಕಮ್ಮಿ ಓಪನ್ ಕಂಪೇರ್ ಮಾಡಿದರೆ. ಬಟ್ ಈ ಎಕ್ಸ್ಪ್ಲನೇಷನ್ ಯಾವತ್ತು ಓಪನ್ಗೂ ಕೊಡ್ತೀವಿ, ಲ್ಯಾಪ್ರೋಸ್ಕೋಪಿಗೂ ಕೊಡ್ತೀವಿ. ಸೊ ಕೊಟ್ಟ ಮೇಲೆ ಈ ಥರ ತೊಂದರೆ ಇದ್ದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಬೇಕು. ಸರ್, ಅಂಥ ಸಂದರ್ಭದಲ್ಲಿ ವೈದ್ಯರಾದ ನೀವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಈ ಒಂದು ಸರ್ಜರಿ ಕುರಿತು ಮಿತ್ಸ್ ಅಥವಾ ತಪ್ಪು ಕಲ್ಪನೆ ಯಾವೆಲ್ಲ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ದೊಡ್ಡ ತಪ್ಪು ಕಲ್ಪನೆ ಅಂತಂದರೆ ಭಾಳ ಜನಕ್ಕೆ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಮಾಡೋದು, ಮಕ್ಕಳು ಬೇಡ ಅಂತ ಮಾಡಿಸ್ಕೋದು ಆಪ್ರೇಷನ್. ಭಾಳ ಜನ ಏನು ಬರೀ ಕೊಯ್ದು ಮಾಡೋದು ಬಗ್ಗೆ ವಿಚಾರ ಮಾಡ್ತಾರೆ.
ಮುಂಚೆಯಿಂದ ಟೈಮಲ್ಲಿ ಲ್ಯಾಪ್ರೋಸ್ಕೋಪಿ ಅಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ, ಮಾನಿಟರ್ ಎಲ್ಲ ಅಷ್ಟು ಇದಿರಲಿಲ್ಲ, ಕ್ಯಾಮ್ರಾ ಸಿಸ್ಟಮ್ ಅಷ್ಟು ಇರಲಿಲ್ಲ, ಭಾಳಷ್ಟು ಲ್ಯಾಪ್ರೋಸ್ಕೋಪಿ ಕ್ಯಾಂಪಲ್ಲಿ ಆಗ್ತಿತ್ತು. ಸೊ ಈ ರೀತಿ ಆಗೋದ್ರಿಂದ ಒಂದೊಂದು ಟೈಮು ಅದು ಪ್ರಾಬ್ಲಮ್ ಆಗ್ತಿತ್ತು, ಭಾಳಷ್ಟು ಪ್ರೆಗ್ನೆನ್ಸಿಗಳು ಆಗ್ತಿತ್ತು, ಅಂದರೆ ಫೇಲ್ ಆಗ್ತಿತ್ತು ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್. ಈ ರೀತಿಯಿಂದ ಭಾಳ ಜನಕ್ಕೆ ಅವ್ರಿಗೆ ಹೆದರಿಕೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಅಂದರೆ ಬೇಡ ಅಂತ. ಬಟ್ ಈಗ ಹಾಗಿಲ್ಲ, ಈಗ ಭಾಳಷ್ಟು ಅಡ್ವಾನ್ಸ್ ಆಗಿದೆ. ಈಗ ನಾವು ಏನಿದ್ರು ಮಾನಿಟರ್ ಥ್ರೂಂದನೇ ಚೆಕ್ ಮಾಡಿ ನೋಡ್ತೀವಿ, ಮತ್ತು ಟ್ಯೂಬ್ ಬಂದು ಬ್ಲಾಕ್ ಮಾಡಿದ್ದು ಅದರದ್ದೆಲ್ಲ ರೆಕಾರ್ಡಿಂಗದು ಇರುತ್ತೆ. ಸೊ ಈ ರೀತಿಯಿಂದ ನಾವೆಲ್ಲ ಅವ್ರಿಗೆ ಪ್ರೂಫ್ ಕೊಟ್ಟಿರ್ತೀವಿ, ಅಂದರೆ ಎಲ್ಲ ಸರಿ ಆಗಿದೆ ಅಂತ ಆಪ್ರೇಷನ್. ಬಟ್ ಸ್ಟಿಲ್ ಲೆಸ್ ದ್ಯಾನ್ 1% ಫೇಲ್ಯೂರ್ ರೇಟ್ ಅದರಲ್ಲೂ ಇರುತ್ತೆ. ಅದು ಓಪನಲ್ಲಿ ಹೇಗಿರುತ್ತೆ ಸೇಮ್ ಲ್ಯಾಪ್ರೋಸ್ಕೋಪಿಯಲ್ಲೂ ಅದೇ ಫೇಲ್ಯೂರ್ ರೇಟ್ ಇದ್ದೇ ಇರುತ್ತೆ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ದರ್ಶಿತ್ ಶೆಟ್ಟಿ ಅವರು, ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್, ಯಳ್ಳೂರಿನಿಂದ. ಇವತ್ತಿನ ವಿಷಯ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು. ಆಮೇಲೆ ಬಹಳಷ್ಟು ಮಿತ್ಗಳಲ್ಲಿ ಇನ್ನೊಂದು ಫ್ಯೂಚರ್ ಹೆಲ್ತ್ ಆರ್ ಫರ್ಟಿಲಿಟಿ ಅಫೆಕ್ಟ್ ಮಾಡುತ್ತಾ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ. ಭಾಳಷ್ಟು ಜನಕ್ಕೆ ಮುಂಚೆ ಏನಾದರೂ ಓಪನ್ ಸರ್ಜರಿ ಆಗಿತ್ತು ಅಂತಂದರೆ, ಸರ್ಜರಿ ಆದಮೇಲೆ ಒಳಗಡೆ ಎಲ್ಲ ಸ್ಟಿಚ್ ಹಾಕಿದ ಜಾಗದಲ್ಲಿ ಮತ್ತು ಆಪ್ರೇಷನ್ ಎಲ್ಲೆಲ್ಲಿ ಕಟ್ ಮಾಡಿರ್ತೀವಿ ಅಲ್ಲೆಲ್ಲ ಒಂದು ಫೈಬ್ರೋಸಿಸ್ ಅಂತ ಆಗುತ್ತೆ. ಅಂದರೆ ಒಳಗಡೆ ಅಡಿಷನ್ಸ್ ಕ್ರಿಯೇಟ್ ಆಗುತ್ತೆ, ಅಂದರೆ ಅನ್ನನಾಳುಗಳು ಬೇರೆ ಯಾವ್ದಾದ್ರು ಆರ್ಗನ್ಸ್ ಅಂಟ್ಕೊಳ್ಳುತ್ತೆ ನಿಮ್ಗೆ ಆಪ್ರೇಷನ್ ಮಾಡಿದ ಜಾಗದಲ್ಲಿ. ಸೊ ಅದೇ ಸೇಮ್ ಟ್ಯೂಬ್ ಸಮೀಪಲ್ಲಿ ಏನಾದರೂ ಆದರೆ ಟ್ಯೂಬ್ ಬ್ಲಾಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಈ ಥರ ಎಲ್ಲ ತೊಂದರೆಗಳು ಭಾಳಷ್ಟು ಇತ್ತು ಮುಂಚೆ. ಬಟ್ ಲ್ಯಾಪ್ರೋಸ್ಕೋಪಿಯಿಂದ ಸಣ್ಣ ಆಪ್ರೇಷನ್ ಇರೋದ್ರಿಂದ, ಕಟ್ ಆಗೋದೆಲ್ಲ ಕಮ್ಮಿ ಇರೋದ್ರಿಂದ, ಸೊ ಆಟೋಮೆಟಿಕ್ಲಿ ಫೈಬ್ರೋಸಿಸ್ ಅಡಿಷನ್ಸ್ ಚಾನ್ಸಸ್ ಎಲ್ಲ ಭಾಳ ಕಮ್ಮಿ. ಸೊ ಹಾಗಾಗಿ ಈ ಥರ ಫ್ಯೂಚರ್ ಫರ್ಟಿಲಿಟಿ ಎಫೆಕ್ಟ್ ಆಗೋದು ಭಾಳ ಕಮ್ಮಿ ಲ್ಯಾಪ್ರೋಸ್ಕೋಪಿಯಲ್ಲಿ. ಪ್ಲಸ್ ಇಟ್ ಈಸ್ ಒನ್ ಆಫ್ ದ ಮೇನ್ ಇನ್ವೆಸ್ಟಿಗೇಷನ್ ವಾಟ್ ಈಸ್ ಯೂಸ್ಡ್ ಫಾರ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. ಸೊ ಇನ್ಫರ್ಟಿಲಿಟಿ ಯಾಕಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಅಂತಲೇ ನಾವು ಲ್ಯಾಪ್ರೋಸ್ಕೋಪಿ ಮಾಡೋದು. ಅಂಥ ಸಂದರ್ಭದಲ್ಲಿ ಒಬ್ಬ ಪೇಷಂಟ್ ಯಾವೆಲ್ಲ ವಿಷಯದ ಬಗ್ಗೆ ಗಮನ ವಹಿಸಬೇಕು, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಸ್ಪತ್ರೆ ಯಾವೆಲ್ಲ ವಿಷಯ ಬಗ್ಗೆ ಅವ್ರು ನೋಟ್ ಮಾಡ್ಕೋಬೇಕು, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಈಗೂ ಎಲ್ಲ ಹಾಸ್ಪಿಟ್ಲಲ್ಲೂ ಅವೈಲೇಬಲ್ ಇರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಲೈಕ್ ಇನ್ಸ್ಟ್ರೂಮೆಂಟ್ಸ್. ನಾನು ಹೇಳಿದ ಪ್ರಕಾರ ಇನ್ಸ್ಟ್ರೂಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲ್ಯಾಪ್ರೋಸ್ಕೋಪಿ. ನಿಮ್ಗೆ ಅದು ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರಬೇಕು ಆ ಹಾಸ್ಪಿಟ್ಲಲ್ಲಿ ಒಂದು. ಇನ್ನೊಂದು ಟ್ರೈನ್ಡ್ ಸರ್ಜನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಎಲ್ಲರೂ ಯಾರ್ಯಾರು MS ಮಾಡಿದ್ದಾರೆ, OBG ಮಾಡಿದ್ದಾರೆ, ಅವರೆಲ್ಲರೂ ಸರ್ಜನ್ ಇರ್ತಾರೆ ಓಪನ್ನಲ್ಲಿ, ಬಟ್ ಎಲ್ಲರೂ ಲ್ಯಾಪ್ರೋಸ್ಕೋಪಿಯಲ್ಲಿ ಟ್ರೈನ್ಡ್ ಇಲ್ಲ. ಸೊ ಇವರು ಎಲ್ಲ ಲ್ಯಾಪ್ರೋಸ್ಕೋಪಿ ಟ್ರೈನಿಂಗ್ ತೊಗೊಂಡು ಅದರದ್ದು ಫೆಲೋಶಿಪ್ ಎಲ್ಲ ಇರುತ್ತೆ. ಸೊ ಅಂಥವ್ರ ಕಡೆ ನೀವು ಹೋದರೆ ಒಳ್ಳೆಯದೇ ಹೊತ್ತು. ಯಾಕಂದರೆ ಇವರು ಅದು ಟ್ರೈನಿಂಗ್ ತೊಗೊಂಡಿರ್ತಾರೆ, ಅದರಲ್ಲಿ ಇರೋದು ಎಲ್ಲ ಪ್ರಾಬ್ಲಮ್ಗಳು ಎಲ್ಲ ಫೇಸ್ ಮಾಡಿರ್ತಾರೆ, ಹೇಗೆ ಮ್ಯಾನೇಜ್ ಮಾಡಬೇಕಂತ ಗೊತ್ತಿರುತ್ತೆ. ಸೊ ಇಂಥ ಹಾಸ್ಪಿಟ್ಲಲ್ಲಿ ಹೋದರೆ ಒಳ್ಳೆಯದು. ಸೊ ಫಸ್ಟ್ ಈಸ್ ಆಲ್ವೇಸ್ ದ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಅವೈಲೇಬಲ್, ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅವ್ರು ಇರಬೇಕು, ಅವ್ರ ಕಡೆನೇ ಹೋಗಿ ಮಾಡಿಸ್ಕೊಳ್ಳಿ ಅವತ್ತು. ಸರ್, ತಮ್ಮ ಉತ್ತರದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅದ್ರ ಬಗ್ಗೆ ತಾವು ಹೇಳಿದ್ರಿ. ಅಂಥ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ. KLE ಚಾರಿಟೇಬಲ್ ಹಾಸ್ಪಿಟಲ್, ಯಳ್ಳೂರಿನ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ರಿಸ್ಪೆಕ್ಟ್ ಟು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಯಾವೆಲ್ಲ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. KLE ಯಳ್ಳೂರು ಹಾಸ್ಪಿಟ್ಲಲ್ಲಿ ಎಲ್ಲ ಅವೈಲೇಬಲ್ ಇದೆ ನಮ್ಮಲ್ಲಿ. ಸೊ ನಾವು ಆಲ್ರೆಡಿ ರೆಗ್ಯುಲರ್ಲಾಗಿ ಲಾಸ್ಟು 5 ವರ್ಷದಿಂದ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾಯಿದ್ದೀವಿ. ಬೋತ್ ಸರ್ಜರಿ ಡಿಪಾರ್ಟ್ಮೆಂಟ್ ಮತ್ತು ಒಬ್ಸ್ಟೆಟ್ರಿಕ್ ಆ್ಯಂಡ್ ಗೈನೆಕ್ ಡಿಪಾರ್ಟ್ಮೆಂಟಲ್ಲೂ ಮಾಡ್ತಾಯಿದ್ದೀವಿ. ಅಲ್ಲೆಲ್ಲ ನಮ್ಮದು ಲೇಟೆಸ್ಟ್ ಟೆಕ್ನಾಲಜಿನೇ ಯೂಸ್ ಮಾಡ್ತಾಯಿದ್ದೀವಿ. ನಾವು 3D ಇದನ್ನು ಚೆಕ್ ಮಾಡ್ಕೊತ ಅದರಲ್ಲೇ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾಯಿದ್ದೀವಿ. ಮತ್ತು ನಾನು ಹೇಳಿದ ಪ್ರಕಾರ ನಾವು ಗರ್ಭಕೋಶ ಏನಾದರೂ ತೆಗೆಯೋದಿತ್ತಂದರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ ಏನು ಬೇಕಾಗಿದೆ, ಸುಟ್ಟಿ ಅದನ್ನು ಎಲ್ಲ ಗರ್ಭಕೋಶನ ತೆಗೆಯೋದಿರುತ್ತೆ, ಸ್ಟಿಚ್ ಹಾಕೋದಿರುತ್ತೆ ಒಳಗಡೆಯಿಂದಾನೆ. ಸೊ ಇವೆಲ್ಲ ಪ್ರೊಸೀಜರ್ಸ್ ನಾವು ಅಲ್ಲಿ ಮಾಡ್ತೀವಿ ರೆಗ್ಯುಲರ್ ಆಗಿ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಡಾಕ್ಟರ್ ದರ್ಶಿತ್ ಶೆಟ್ಟಿ, ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್, ಯಳ್ಳೂರಿನಿಂದ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ವಿವರವಾದ ಮಾಹಿತಿಯನ್ನು ತಾವು ಕೊಟ್ಟರೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಲ್ಯಾಪ್ರೋಸ್ಕೋಪಿ ಬಗ್ಗೆ ಹೆದರ್ಲಿಕ್ಕೆ ಹೋಗಬೇಡಿ. ಈಗ ಭಾಳ ಅಡ್ವಾನ್ಸ್ಡ್ ಆಗಿದೆ. ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅವೈಲೇಬಲ್ ಇರೋದರಿಂದ ಲ್ಯಾಪ್ರೋಸ್ಕೋಪಿ ಭಾಳಷ್ಟು ಅಡ್ವಾಂಟೇಜಸ್ ಇರೋದರಿಂದ ಯಾವತ್ತು ಲ್ಯಾಪ್ರೋಸ್ಕೋಪಿ ಈಸ್ ಆಲ್ವೇಸ್ ಪ್ರಿಫರ್ಡ್ ಓವರ್ ಓಪನ್ ಸರ್ಜರಿ. ಯಾವತ್ತು ದುಡ್ಡು ಬಗ್ಗೆ ಏನೂ ವಿಚಾರ ಇಲ್ಲ. ಇಲ್ಲಿ ದುಡ್ಡು ಆ್ಯಕ್ಚುಲಿ ಹಾಗೆ ನೋಡಿದರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಕಮ್ಮಿ ಆಗುತ್ತೆ. ಯಾಕಂದರೆ ನಿಮಗೆ ಕನ್ಸ್ಯೂಮಬಲ್ಸ್ ಏನು ಯೂಸ್ ಮಾಡ್ತೀರಿ, ಸ್ಟಿಚ್ ಗಿಚ್ಚೆಲ್ಲ ಯೂಸ್ ಮಾಡೋದು, ಅದೆಲ್ಲ ಭಾಳ ಕಮ್ಮಿ ಆಗುತ್ತೆ. ಒಂದ್ಸಲ ಅದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಹಾಸ್ಪಿಟ್ಲಿಗೆ, ಬಟ್ ಅದರ್ವೈಸ್ ಪೇಷಂಟಿಗೆ ಇದೆಲ್ಲ ಅಡ್ವಾಂಟೇಜ್ ಆಗುತ್ತೆ. ಸೊ ನಾ ಹೇಳೋದಂತಂದರೆ ಪೇಷಂಟಿಗೆ ಹೆದರ್ಬೇಕಂತಿಲ್ಲ. ಯಾವತ್ತಾದರೂ ಏನಾದರೂ ಕಂಡೀಷನ್ ಲ್ಯಾಪ್ರೋಸ್ಕೋಪಿಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕಾಗತ್ತಂದರೆ ಯಾವತ್ತೂ ಲ್ಯಾಪ್ರೋಸ್ಕೋಪಿಯಿಂದನೇ ಮಾಡಿಸ್ಕೊಳ್ಳೋದು ಒಳ್ಳೆಯದು.
ಓಪನ್ ಏನಾದರೂ ಒಂದಿಷ್ಟು ಕೇಸಸಲ್ಲಿ ಓಪನ್ನೇ ಮಾಡಬೇಕಾಗತ್ತೆ. ಆವಾಗ ಡಾಕ್ಟರ್ ನಿಮಗೆ ಹೇಳ್ತಾರೆ ಇದು ಕೇಸ್ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಸರ್ಜರಿ ಓಪನ್ನೇ ಮಾಡೋದು ಒಳ್ಳೆಯದು ಅಂತ. ಹಾಗಿದ್ದಾಗ ಓಪನ್ ಮಾಡೋದಾಗತ್ತೆ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಪ್ರೊಫೆಸರ್ ಆ್ಯಂಡ್ ಗೈನಿ ಲ್ಯಾಪ್ರೋಸ್ಕೋಪಿ ಸರ್ಜನ್ ಡಾಕ್ಟರ್ ದರ್ಶಿತ್ ಶೆಟ್ಟಿ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು.